ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಾರ್ವಜನಿಕರನ್ನು ಅಶ್ಲೀಲ ಪದಗಳಿಂದ ಬೈಯುತ್ತಿರುವ ತುಕಾರಾಮ್ ಅವರಿಗೆ ಒಂದು ಬಳ್ಳಾರಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಬಳ್ಳಾರಿಯ ಜನತೆ ಏನು ಪಾರ್ಲಿಮೆಂಟ್ ಅಭ್ಯರ್ಥಿ ಮತ್ತು ಮತದಾರರು ಗೆಲ್ಸಿರೋಂತ ಸಂಸದರನ್ನ ನಮಗೆಲ್ರಿಗೂ ಗೊತ್ತಿರಲಿ, ಇವತ್ತು ಜನರನ್ನ ಅಭಿವೃದ್ಧಿಯ ವಿಚಾರಕ್ಕೆ ಜನ ಪ್ರಶ್ನೆ ಮಾಡಿದ್ರೆ ನಮ್ಮ ಸಂಸದರು ಇವತ್ತು ನಮ್ಮನ್ನ ಅಜ್ಞಾನವಂತ ಜನರನ್ನ ಮುಂಡೆ ಮಕ್ಕಳು ಅಂತೇಳಿ ಶಬ್ದವನ್ನ ಉಪಯೋಗ ಮಾಡ್ತಾರೆ. ಈ ಅವಾಚ್ಯ ಶಬ್ದಗಳನ್ನ ಮಾಡ್ತಾರೆ, ಅಶ್ಲೀಲ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ. ಇದು ಬಹಳ ದುರಂತದ ಸಂಗತಿ. ಒಂದು ತಮಗೆಲ್ರಿಗೂ ಗೊತ್ತಿರ್ಲಿ, ಇಂಥ ಸಂಸದರು ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿರುವಂತ ಸಂಸದರು. ನಿಮ್ಮ ಭಾಷೆ, ನಿಮ್ಮ ವರ್ತನೆ ಮತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಜನ ನೋಡ್ತಾ ಇದ್ದಾರೆ. ನಿಮಗೆಲ್ರಿಗೂ ಗೊತ್ತಿರ್ಲಿ, ಇಂಥ ಜನರನ್ನ, ಇಂಥ ಒಂದು ಮತದಾರರ ಪ್ರಭುಗಳನ್ನ ಮುಂಡೆ ಮಕ್ಕಳು ಅಂತೇಳಿ ನೀವು ಉಲ್ಲೇಖ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಮಾಧ್ಯಮದಲ್ಲಿ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದ್ರೆ ಜನ ನಿಮ್ಮನ್ನ ಕೇಳೋದ್ ತಪ್ಪ? ಯಾರು ನಾವು ನಿಮ್ಮನ್ನ ಗೆಲ್ಸಿದೀವಿ, ನಾವು ನಿಮ್ಮನ್ನ ಕೇಳೋದ್ ತಪ್ಪಾಗತ್ತಾ? ಅಂತವ್ರನ್ನ ನೀವು ಮುಂಡೆ ಮಕ್ಕಳು ಅಂತೇಳಿ ಉಲ್ಲೇಖ ಮಾಡ್ತಿರೋಂಥದ್ದು ನಿಜವಾಗ್ಲೂ ಇದು ಡೆಮಾಕ್ರಸಿಗೆ ಮಾಡ್ತಿರೋಂತ ಅಪಪ್ರಚಾರ. ಇದು ಅಪವಿತ್ರವನ್ನ ಮಾಡಿದಿರಿ. ನೀವು ಯಾವುದೇ ಕಾರಣಕ್ಕೆ MP ಆಗಿರಲು, ಸಂಸದರಾಗಿರಲು ನೀವು ನಾಲಾಯಕರಿದ್ದೀರಿ ಅನ್ನೋಂಥದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಬಳ್ಳಾರಿಯ ಸಾರ್ವಜನಿಕರು ಇವತ್ತು ನಿಮ್ಮನ್ನ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಜನಗಳ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಿ. ಜನಗಳ ವಿರುದ್ಧವಾಗಿ ನಡ್ಕೊಂಡವ್ರು ಯಾರು ಈ ರಾಜಕಾರಣದಲ್ಲಿ ಒಂದು ಡೆಮಾಕ್ರಸಿಯಲ್ಲಿ ಉಳಿದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ತಕ್ಷಣ ರಾಜೀನಾಮೆ ಕೊಟ್ಟು ಇಲ್ಲಿಂದ ಬಳ್ಳಾರಿಯಿಂದ ತೊಲಗಬೇಕು ಅಂತೇಳಿ ನಾವೇ ಮಾಡ್ತೀವಿ. ಏನ್ ಸರ್, ಇಡೀ ಮಹಿಳೆಯರಿಗೆ ಮಾತಾಡ್ತಾರೆ, ಪುರುಷರು ಮಾತಾಡ್ತಾರೆ, ಯುವಕರು ಮಾತಾಡ್ತಾರೆ, ವಿದ್ಯಾರ್ಥಿಗಳು ಮಾತಾಡ್ತಾರೆ, ಎಲ್ಲರಿಗೂ ಮಾತಾಡ್ತಾರೆ. ನಿಮಗೆ ಅಧಿಕಾರದ ಮದ ಏರಿದೆ, ಆ ಅಧಿಕಾರದ ಮದ ಇಳಿಸೋದಕ್ಕೆ ಜನ ರೆಡಿ ಆಗಿದ್ದಾರೆ. ಇದಕ್ಕೆ ಸದ್ಯದಲ್ಲೇ ಉತ್ತರವನ್ನ ಕೊಡ್ತಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.